ಸಮಾವೇಶದಲ್ಲೇ ಮಹದೇವಪ್ಪ ಕಿವಿ ಹಿಂಡಿದ್ದಾರೆ ಖರ್ಗೆ. ಸಚಿವ ಮಹದೇವಪ್ಪಗೆ ವೇದಿಕೆ ಮೇಲೆ ಖರ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಖರ್ಗೆ ಭಾಷಣದ ವೇಳೆ ಸಿಎಂ ಜೊತೆ ಮಾತಾಡ್ತಾ ಇರ್ತಾರೆ. ಇಬ್ಬರ ಮಾತುಕತೆಯನ್ನ ಗಮನಿಸಿದ ಖರ್ಗೆ, ಹೇ ಮಹದೇವಪ್ಪ, ಸಿಎಂ ಕಿವಿ ತುಂಬಬೇಡ, ಸಿದ್ದರಾಮಯ್ಯರ ಕಿವಿ ಚೆನ್ನಾಗೇ ಇದೆ, ಅವರಿಗೆ ನನ್ನ ಮಾತು ಕೇಳೋಕ್ ಬಿಡು ಅಂತ ನಾಜೂಕಾಗೆ ಸಚಿವ ಮಹದೇವಪ್ಪಗೆ ಕ್ಲಾಸ್ ತಗೊಂಡಿದ್ದಾರೆ. ಇನ್ನ ಮೊದಲ ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಇನ್ನ ಮೊದಲ ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಇನ್ನ ಮೊದಲ ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಇನ್ನ ಮೊದಲ ಮಹದೇವಪ್ಪ, ನೀ ಕೇಳ, ಅವ್ರ ಕಿವಿ ತುಂಬಬೇಡ, ನೀನು ಕಿವಿ ಸರಿಯಾಗಿವಿ ಅವ್ರದ್ದು, ಸ್ವಲ್ಪ ಇದು ಕೇಳಲಿ. ಇನ್ನ ಮೊದಲ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಈ ಸಮಾವೇಶದಲ್ಲಿ ಏನೇನು ಅಸಮಾಧಾನ ಇದೆ, ಏನೇನು ತೊಂದರೆಗಳಿದೆ, ಎಲ್ಲ ಆಚೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಖರ್ಗೆ ಅವ್ರ ಮಾತಿನ ಒಳ ಅರ್ಥ ಏನು? ಖಂಡಿತವಾಗ್ಲೂ ಕೂಡ ಅದು ಭಾವನಾ, ಈ ಕುರ್ಚಿ ಕಾಳಗದ ನಡುವೆಯಲ್ಲಿ ನಾಯಕರುಗಳು ಅಂದ್ರೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ನಾಯಕರುಗಳ ನಡುವೆ ನಡೀತಾ ಇರ್ತಕ್ಕಂಥ ಕಿತ್ತಾಟಗಳು, ಜೊತೆಗೆ ಕೋಆರ್ಡಿನೇಷನ್ ಕೊರತೆ ಇರ್ತಕ್ಕಂಥ ವಿಚಾರಗಳನ್ನ ಏನ್ ಮಾತಾಡ್ತಾ ಇದ್ದಾರೆ, ಮಾತಾಡುವಂತಹ ಸಂದರ್ಭಗಳಲ್ಲಿ ಒಬ್ಬರಿಗೊಬ್ರು ಸಹಕರಿಸ್ತಾ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಹೈಕಮಾಂಡ್ ದೆಹಲಿಗೆ ಹೋಗಿ ಬಂದಂತ ಸಿದ್ದರಾಮಯ್ಯನವರು ಅದಾದ ನಂತರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ಜೊತೆಗೆ ಈ ಪವರ್ ಶೇರಿಂಗ್ ವಿಚಾರ ಏನ್ ಖರ್ಗೆ ಅವರ ಮಧ್ಯಕ್ಕೆ ಕೇಂದ್ರೀಕೃತವಾಗ್ತಾ ಇದೆ, ಈ ಒಂದು ವಿಚಾರವನ್ನ ಇದು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಕೂಡ ಅವ್ರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಅವರ ಗಮನವನ್ನ, ಸಿದ್ದರಾಮಯ್ಯನವ್ರ ಗಮನವನ್ನ ಬೇರೆ ಕಡೆಗೆ ಸೆಳಿತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಖರ್ಗೆ ಅವರು ಆ ಒಂದು ಮಾತನಾಡಿರ್ತಕ್ಕಂಥದ್ದು, ಅವರು ಚೆನ್ನಾಗಿದ್ದಾರೆ, ಅವ್ರ ಕಿವಿ ಚೆನ್ನಾಗಿದೆ, ಅವ್ರಿಗೆ ಇಲ್ಲದ ವಿಚಾರಗಳನ್ನ ತುಂಬುವಂಥದ್ದು ಬೇಡ ಅನ್ನುವಂಥದ್ದನ್ನ ಈ ರೀತಿಯಾಗಿ ಸೂಚ್ಯವಾಗಿ ಹೇಳಿರ್ತಕ್ಕಂಥದ್ದು ಭಾವನಾ. ಎಸ್, ಧನ್ಯವಾದ ಮಧುಸೂದನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.